ಸರ್ ಏನೂ ಇಲ್ಲ, ನಮ್ಮ ತುಮಕೂರು ಲೋಕಸಭಾ ಸದಸ್ಯರು ಆ ತುಮಕೂರಿನ ವಿಚಾರನ ಚರ್ಚೆ ಮಾಡೋದ್ರಲ್ಲಿ ಅವರು ಹೇಳಿದ್ರು ಸೊಪ್ಪು ಬೆಳೆಯೋದಕ್ಕೆ, ತರಕಾರಿ ಬೆಳೆಯೋದಕ್ಕೆ ಮತ್ತು ತೋಟಗಾರಿಕೆ ಬೆಳೆ ಬೆಳೆಯೋದಕ್ಕೆ ನೀರು ಕೊಡಿ ಅಂತ ಕೇಳಿದ್ರು. ನಾವು ಅವೆಲ್ಲ ಬೆಳೆಯೋಕ್ಕಾಗಲ್ಲ, ನಾವು ಕುಡಿಯೋದಕ್ಕೆ ನೀರು ಕೊಡಿ ಅಂತ ಕೇಳಿದ್ದೀವಿ ನಾವು ಮಾಗಡಿಯವರು. ಬಹುಶಃ ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಪರಮೇಶ್ವರ್ ಸಾಹೇಬರು ಇಬ್ಬರು ಸೇರಿ ಒಂದು ಕನ್ಕ್ಲೂಷನ್ಗೆ ಬಂದಿದ್ದಾರೆ. ತುಮಕೂರು ಭಾಗಕ್ಕೂ ಸಹಾಯ ಮಾಡ್ತೀವಿ ನಾವು, ಆದರೆ ಈ ಕ್ಯಾನಲ್ ಮುಖಾಂತರ ನಾವು ಕುಣಿಗಲ್ಗೆ ಮಾಗಡಿಗೂ ಕೂಡ ಸಹಾಯ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಅಲ್ಲಿ ಹೇಳಿದ್ದಾರೆ. ನೋಡೋಣ ಮುಂದಿನ ದಿವಸದಲ್ಲಿ ಇದು ಯಾವ ರೀತಿ ಅನುಷ್ಠಾನ ಆಯ್ತದೆ ಅಂತೇಳಿ ಕಾದು ನೋಡ್ಬೇಕು ನಾವು. ನೋಡ್ರಿ, ಲಿಂಕ್ ಕೆನಾಲನ್ನು ಯಾತಕ್ಕೆ ನಾವು ಕೇಳ್ತಾ ಇದ್ದೀವಿ ಅಂದರೆ, ಗುಬ್ಬಿಲಿರ್ಬೋದು, ತುರುವೇಕೆರೆಲಿರ್ಬೋದು, ಬೇರೆ ಬೇರೆ ಕಡೆ ಎಲ್ಲ ಮೂರು ಬಾರಿ ಕೆರೆ ತುಂಬಿಸ್ಕೊತವ್ರೆ. ಯಾವ ರೀತಿ ತುಂಬಿಸ್ಕೊತಾರೆ ಅಂತಂದರೆ, MLAಗಳೇ ಚಾನಲ್ ಮೇಲೆ ಓಡಾಡಿ ಎಲ್ರಿಗೂ ಒಡೆದಿ ಅಧಿಕಾರಿಗಳನ್ನೆಲ್ಲ ಓಡಿಸಿ ಅವ್ರು ಬೇಕಾದ ಕಡೆ ನೀರು ಗಂಟೆಗಳೇ ಇರಲ್ಲ, ಅಲ್ಲಿ ಇವರೇ ನೀರು ಗಂಟೆಗಳಾಗ್ಬಿಡ್ತಾರೆ. ಇದು ತಪ್ಪಬೇಕು. ಅವರು ತಗೊಳ್ಳಿ, ಅವ್ರು 2 ಸರಿ ತುಂಬಿಸ್ಕೊಳ್ಳಿ, ನಮ್ಗೆ 1 ಸರಿನಾರು ತುಂಬಿಸ್ಬೇಕಲ್ಲ ನಮ್ಮ ಕೆರೆಗಳನ್ನ. ದಯಮಾಡಿ ಅದಕ್ಕೆ ಮನವಿ ಮಾಡ್ತಾ ಇದ್ದೀವಿ ನಾವು ಎಲ್ಲ ಜನಪ್ರತಿನಿಧಿಗಳನ್ನ ಮತ್ತು ಜನಗಳನ್ನ, ಆ ಭಾಗದ ಜನಗಳನ್ನ ಅದಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ. ನೀವು 2 ಸರಿ ತುಂಬಿಸ್ಕೊಳ್ರಪ್ಪ, ನಮ್ಗೆ 1 ಸರಿ ತುಂಬಿಸ್ರಪ್ಪ, ಮೊದಲೊಂದು ಸರಿ ನಮಗೆ ತುಂಬಿಸ್ಬಿಟ್ರು, ಬಂದಿರೋ ನೀರನ್ನೆಲ್ಲ ನೀವೇ ತುಂಬಿಸ್ಕೊಳ್ರಪ್ಪ ಅಂತ ಹೇಳ್ತಾ ಇದ್ದೀವಿ. ಅದನ್ನು ಅನುಷ್ಠಾನ ಮಾಡ್ತಾರೆ ಅಂತೇಳಿ. ಅದರಿಂದ ಅದನ್ನು ಬಹುಶಃ ಇದನ್ನೆಲ್ಲ ಕೂಲಂಕುಷವಾಗಿ ಎಲ್ಲ ಚರ್ಚೆ ಆಗಿ ಬಹುಶಃ ಅನುಷ್ಠಾನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ನೋಡೋಣ, ಕಾದು ನೋಡೋಣ ಯಾವ ರೀತಿ. SR ಶ್ರೀನಿವಾಸ್ ಅವ್ರಿಗೆ ಸ್ವಲ್ಪ ಭಾಗ ಮಾತ್ರ ಬರ್ತಕ್ಕಂಥದ್ದು, ಹೆಚ್ಚು ಭಾಗ ನನಗೆ ಬರ್ತಕ್ಕಂಥದ್ದು. ಅವ್ರಿಗೊಂದು 15-20 ಕೆರೆಗಳು ತುಂಬ್ತದೆ. ನನಗೆ ಫೋನ್ ಮಾಡಿ ಹೇಳಿದ್ರು, ಅವ್ರದ್ದೇನೋ ಒಂದು ಸ್ವಲ್ಪ ಅವ್ರ ಫ್ಯಾಮಿಲಿ ಏನೋ ಸಮಸ್ಯೆ ಆಗಿರೋದ್ರಿಂದ ನಾನು ಹೋಗ್ತಾ ಇದ್ದೀನಿ, ನೀವು ಸ್ವಲ್ಪ ಅದು ನಮ್ಮ ಸೋಲೂರು ಹೋಬಳಿ ಬಗ್ಗೆನೂ ಗಮನ ಹರಿಸ್ಬೇಕು ಅಂತೇಳಿ ಅದನ್ನು ಕೂಡ ಗಮನ ಹರಿಸಿದ್ದೀನಿ. ಧನ್ಯವಾದಗಳು. ಅಂದ್ಕೊಂಡಿದ್ದೀವಿ.